ಸೂರ್ಯ ಬಾರೋ ಬೇಗನೆ, ಹೊಟ್ಟೆ ಹಸುವಾಗ್ತಿದೆ, ಕೂತ್ಕೋ. ಎಷ್ಟೊತ್ತು ಕಾಯೋದು? ನನಗೋಸ್ಕರ ನೀನ್ ಯಾಕೆ ಕಾಯ್ತಾ ಇದೀಯ ಅಣ್ಣ? ಊಟ ಮಾಡತ್ತಾನೆ. ಅದ್ ನನಗೂ ಗೊತ್ತು. ಸೂರ್ಯ, ನಾಳೆ ನಿನ್ನ ಬೆಂಗಳೂರು ಕಳಿಸ್ತಾ ಇದ್ದೀನಿ. ಬೆಂಗಳೂರ್ಗ? ಯಾಕೆ? ಮುಂದಕ್ಕೆ ಓದಿ ಹೆಸರು ಮಾಡಿ ದೊಡ್ಡ ಮನುಷ್ಯ ಅನ್ಸ್ಕೊಳಕ್ಕೆ. ನಾನ್ ಬೆಂಗಳೂರಿಗೆ ಹೋಗಲ್ಲ. ಸಾಕು, ಸುಮ್ಮನೆ ಇಲ್ಲೇ ಇದ್ಕೊಂಡು ನಂತರ ನೆಲ ಕರ್ಕೊಂಡು ಇರ್ಬೇಕು ಅನ್ಕೊಟ್ಟಿದ್ಯಾ? ನೀನು ಏನ್ ಹೇಳ್ದೆ ನೀನು? ಅಣ್ಣ, ಈ ಸಲ ಫಸ್ಟ್ ಕ್ಲಾಸ್ ತಗೊಂಡಿದ್ದೀನಿ, ಮುಂದಿನ ಸಲ ಫಸ್ಟ್ ರ್ಯಾಂಕ್ ತಗೋದೇನೆ ಅಂತ ಹೇಳಿಲ್ಲ ನೀನು? ಕೂಲ್ ಡೌನ್ ಬ್ರದರ್, ಕೂಲ್ ಡೌನ್. ದೇವಾಲಯದಂತ ನಮ್ಮ ಮನೆ, ದೇವ್ರಂತ ನಮ್ಮಣ್ಣ, ಇಡೀ ಪ್ರಕೃತಿ ಮಾತೇನೆ ನೆನೆಸಿರ್ತಕ್ಕಂಥ ಸುಂದರವಾದ ನಮ್ಮ ಹಳ್ಳಿ, ಇದಕ್ಕಿಂತ ವಿಶ್ವವಿದ್ಯಾಲಯ ಬೇರೆ ಎಲ್ಲಿದೆ ಅಣ್ಣ? ನಿಲ್ಲಿಸ್ತೀಯಾ? ಇನ್ ಮುಂದಕ್ಕೆ ಮಾತಾಡೋದ್ ಬಿಟ್ರೆ ನೀನ್ ಇಲ್ಲೇ ಇದ್ದು ನನ್ನ ಬೆಂಗಳೂರು ಕಳಿಸ್ಬಿಡ್ತೀಯ. ಊಟ ಮಾಡು, ಊಟ ಮಾಡೋ, ಊಟ ಮಾಡೋ. ಸಾರಕ್ಕೋ. ಯಾಕಣ್ಣ ತಳ್ಬಿಟ್ಟೆ? ನನಗಲ್ಲಿ ನಿದ್ದೆ ಬರಲ್ಲ ಕಣಣ್ಣ. ಚಿಕ್ಕ ಮಗುವಿಂದ ನಿನ್ ಜೊತೆಲೆ ಮಲ್ಗ ಅಭ್ಯಾಸ. ಅದು ಚಿಕ್ಕವನಾಗಿದ್ದಾಗ, ಈಗ ದೊಡ್ಡವನಾಗಿದ್ಯಾ, ಜವಾಬ್ದಾರಿ ಹೊತ್ಕೊಳ್ಳೋ ವಯಸ್ಸು ಬಂದಿದೆ. ನಾನ್ ದೊಡ್ಡವನಂತ ಯಾರು ಹೇಳ್ದವ್ರು ನಿನ್ಗೆ? ಹಳ್ಳಿ ಜನ. ಹಳ್ಳಿ ಜನಕ್ ನಾನ್ ದೊಡ್ಡವನು, ನಿನಗ್ ನಾನೇನು ಚಿಕ್ಕ ಮಗುನೇ ಕಣಣ್ಣ. ಅಣ್ಣ ಅಣ್ಣ, ನಿನ್ ಜೊತೆ ಮನ್ಕೋತೀನಿ ಕಣಣ್ಣ. ನಿನ್ ಜೊತೆ ಮನ್ಕೋತೀನಿ ಕಣಣ್ಣ. ಅಣ್ಣ ಬಾಬಾ, ಏನು ನಿಮ್ಮಣ್ಣಂಗೆ ನನ್ ಮಗಳನ್ನ ಕೊಟ್ಟು ಮದುವೆ ಮಾಡದ? ಆ ಮುಂಗೋಪಿ ಜೊತೆ ನನ್ನ ಮಗಳು ಸಂಸಾರ ಮಾಡ್ತಾಳ? ಹೇಳ್ದೆ ಕೇಳ್ದೆ 2 ದಿನದಲ್ಲಿ ಓಡ್ ಬಂದ್ಬಿಡ್ತಾಳ ಅಷ್ಟೇ. ಬೇಡಪ್ಪ ಬೇಡ. ಯಾಕಂದ್ರ ನಿಂತ್ಕೋ. ಅವ್ರು ಓಡೋದ್ರೆ ನಾನಿಲ್ವಾ? ನೀನು ನನ್ ಮಗಳನ್ನ ಕಟ್ಕೋತೀಯ? ಹಾಗಾದ್ರೆ ಸರಿನಪ್ಪ. ಹಾಗಲ್ಲ. ಹಾಗಂದ್ರೆ ನಮ್ಮ ಅಣ್ಣನಿಗೆ ನಾನ್ ತಿದ್ದ ಬುದ್ಧಿ ಹೇಳ್ತೀನಿ ಅಂತ. ನಮ್ಮ ಅಣ್ಣನ್ ಮನ್ಸು ಹಾಲಿನ ಸಮುದ್ರ ಇದ್ದಾಗೆ. ಆ ಸಮುದ್ರದಲ್ಲಿ ನೀನೇ ಹೋಗಿ ಈಜಾಡಪ್ಪ, ನನ್ ಬಿಟ್ಬಿಡಪ್ಪ. ಈಗ ನಾನ್ ಬರ್ತೀನಿ. ಯಾಕಂದ್ರ ಆಗೋದಿಲ್ಲ. ನಿಂತ್ಕೊಳ್ಳೋಣ, ನಾವು ಕೊಡೋದಿಲ್ಲ. ನನ್ ಮಗಳು ಅಂದ್ರಿನ ನನಗಲ್ಲ, ನಮ್ಮ ಅಣ್ಣನಿಗೆ. ನಿಮ್ಮ ಅಣ್ಣನಿಗ? ನಮ್ಮ ಅಣ್ಣ ನಿಮ್ ಮಗಳನ್ನ ಆಗ್ಲೇ ನೋಡ್ಬಿಟ್ಟಿದಾನಂತೆ, ಒಪ್ಕೊಂಡು ಬಿಟ್ಟಿದಾನೆ. ಈ ವಿಷಯ ತಿಳಿಸ್ಬಿಟ್ಟು ಬಂದ್ ಕಳ್ಸಿದಾನೆ. ಹಂಗಾರೆ ನಿಮ್ ಅಣ್ಣನಿಗೆ ನನ್ ಮನೆಗ್ ಅಂದು ನನ್ ಮಗಳು ಚಂದ್ರಿನ ಕೇಳಕ್ ನಾಚಿಕೆ ಅಂತೆ. ಅದಕ್ಕೆ ನೀವೇ ನಿಮ್ ಮಗಳನ್ನ ನಮ್ಮ ಮನೆ ಕರ್ಕೊಂಡ್ ಬಂದ್ಬಿಟ್ರೆ ನಮ್ಮ ಅಣ್ಣ ಒಪ್ಕೊಂಡ್ಬಿಡ್ತಾನೆ. ಹಂಗಾರೆ ನನ್ ಮಗಳನ್ನ ನಾಳೆ ಬೆಳಿಗ್ಗೆ ಕರ್ಕೊಂಡ್ ಬರ್ತೀನಿ ಅಂತೀರಾ? ಹೋಗಿ ಕಾ 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 ಕರ್ಕೊಂಡ್ ಬನ್ನಿ. ಬಾ 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 ಬರ್ತೀನಿ. ಏನ್ ಕಾಂತಣ್ಣ ಈ ಕಡೆ ಹೊಂಟ್ರಿ? ನಿನ್ನೇ ನೋಡೋಣ ಅಂತ ಬಂದೆ. ಇವಳು ನನ್ ಮಗಳು. ಓಹೋ, ನಮ್ಮ ಅಣ್ಣನ್ ಕೊಡಲ್ಲ ಅಂದ್ರಿ? ಅಂದಿದ್ದೆ. ಆಮೇಲೆ ನೀನ್ ಕರೆದ್ಮೇಲೆ ಬರ್ದೇ ಇರೋಕಾಗತ್ತೆಯೇ? ಹೌದು. ನೀನ್ ಹೋದ್ಮೇಲೆ ನಾನ್ ಕೂತ್ಕೊಂಡು ಯೋಚನೆ ಮಾಡ್ದೆ, ನನ್ನ ಮಗಳನ್ನ ಆ ದೂರ್ವಾಸ ಮುನಿಗೆ ಹೇಗಪ್ಪ ಕೊಡೋದು, ಆ ಮನೆಯಲ್ಲಿ ಅವಳು ಸಂಸಾರ ಮಾಡ್ತಾಳ ಅಂತ. ಇರ್ಲಿ, ಒಂದು ಸಾರಿ ನನ್ನ ಮಗಳನ್ನು ಕರೆದು ಕೇಳ್ಬಿಡೋಣ ಅಂತ ಕರೆದು ಕೇಳ್ದೆ. ಏನಮ್ಮ, ಆ ದೂರ್ವಾಸ ಮುನಿ ಜೊತೆ ಮದುವೆ ಆಗ್ತೀಯಾ? ಆ ಮನೆಯಲ್ಲಿ ನೀನ್ ಸಂಸಾರ ಮಾಡ್ಕೊಂಡಿರ್ತೀಯಾ ಅಂತ. ಅಲ್ಲ, ಈ ದೂರ್ವಾಸ ಮುನಿ ಯಾರು? ನಿಮ್ಮಣ್ಣ. ನನ್ನ ಮಗಳನ್ನೆಲ್ಲಿ ಕರ್ಕೊಂಡ್ ಬರೋವಾಗ ಊರ್ನವರೆಲ್ಲ ಕೇಳಿದ್ರು, ಕಾಂತಣ್ಣ ನಿನ್ ಮಗಳನ್ನ ಎಲ್ಲೂ ಕರ್ಕೊಂಡು ಹೋಗ್ತೀಯಾ ಅಂತ. ನಾನು ಅವ್ರಿಗೆಲ್ಲ ಸುಳ್ಳು ಹೇಳ್ಬಿಟ್ಟೆ, ಸದ್ಯ ಕರ್ಕೊಂಡು ಹೋಗ್ತಿದ್ದೀರಿ ಅಂತ. ಯಾಕೆ ಸುಳ್ಳು ಹೇಳಿದ್ರಿ? ಯಾಕೆಂದ್ರೆ ಸಾಧಾರಣವಾಗಿ ಹೆಣ್ಣಿರೋ ಕಡೆ ಗಂಡು ಹುಡ್ಕೊಂಡು ಬರುತ್ತೆ, ನಾನು ಹೆಣ್ಣನ ಗಂಡಿರೋ ಕಡೆ ಕರ್ಕೊಂಡ್ ಬರ್ತಿದ್ದೀನಲ್ಲ. ಇದು ಹೊಸ ತರ. ನಿಮ್ಮ ಅಣ್ಣ ಎಲ್ಲಿ? ನಮ್ಮ ಅಣ್ಣ ಈಗ ಹೊರಗಡೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ನಡೀರಿ. ನನ್ನ ಮಗಳನ್ನ ಒಪ್ಕೊಂಡಿದ್ದಾನೆ. ಒಪ್ಕೊಂಡಿದ್ದಾನೆ, ನಡೀರಿ. ಮದುವೆ ಯಾವಾಗ? ಹೋಗ್ರಿ. ಬನ್ನಿ ಬನ್ನಿ ಬನ್ನಿ. ನೀವ ಬಂದಿದೀವಿ. ಇವ್ರು ಬೇಡ ಅಂತ ಹೇಳಿದ್ರು, ನಾನೇ ಕರ್ಕೊಂಡ್ ಬಂದೆ. ಇವ್ರಾಕ್ ಬಂದಿದಾರೆ? ಯಾರು? ಓಹೋ, ಕಾಂತಣ್ಣನ. ಅದು ಸಂತೆಗೆ ಹೋಗಿದ್ರಂತೆ, ಬಿಸಿಲು ನೋಡಿ ಬಾಯರ್ಕೆಗೆ ಮನೆಗೆ ಬಂದ್ಬಿಟ್ರು. ಅವ್ರ ಮಗಳು ಕರ್ಕೊಂಡ್ ಬಂದಿದಾರಲ್ಲ. ಮಗಳ? ಅದು ಮಿಠಾಯಿ ಕೊಡ್ಸು ಅಂತ ಹಠ ಮಾಡಿದ್ಲಂತೆ.
ಅದಕ್ಕೆ ಸಂತೆಲ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ರು. ನೀವ್ ನಡೀರಿ ನಡೀರಿ ನಡೀರಿ. ಇವ್ರು ಯಾಕೆ ಬಂದ್ರು ಗೊತ್ತಾಗ್ಲಿಲ್ವಲ್ಲ. ಸಂತೆಗೆ ಹೋಗ್ ಬಂದ್ರ ಮಗಳ ಮದುವೆ 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 ಮಗಳ ಮದುವೆ ಮದುವೆ ಮದುವೆ. ಮಗಳನ್ನ ಕರ್ಕೊಂಡ್ ಬಂದ್ರೆ ಮದುವೆ ದಿಬ್ನಾನೇ ಕರ್ಕೊಂಡ್ ಬಂದ್ಬಿಟ್ನಲ್ಲ ಇವನು. ಮದುವೆ ಮದುವೆ ಮಗಳ ಮದುವೆ ಮದುವೆ ಮದುವೆ. ಸಾಕು ಸಾಕು, ನನ್ ಮಗಳಿಗೆ ಬೇಕು ಬೇಕು. ನೋಡಿ ಸ್ವಾಮಿ, ನಾನು ಎತ್ತಿನ ಗಾಡಿ, ಹೆಣ್ಣು, ಆಲ್ಗ, ಹಾರ, ತಾತನ ಮದ್ವೆ ಆಗಕ್ ಮುಂಚೆ ತಾಳಿನೂ ತಂದಿದೀವಿ ಅಂತ ಹೇಳ್ತಾವ್ರೆ. ಇಟ್ರೆ ನನ್ ಮಗಳಿಗೆ ಮೊದಲನೇ ರಾತ್ರಿ ಮುಗಿಸ್ಬಿಡ ಅಂತೀರ. ಬರ್ರಿ ಬರ್ರಿ. ಏನ್ ಸಮಾಚಾರ? ನೀವೆಲ್ಲ ಯಾಕೆ ಬಂದಿದ್ದೀರಾ? ನನ್ ಮಗಳಿಗೆ ಇರಯ್ಯ, ನಿನ್ ಮಗಳ ಮದುವೆ ಇವತ್ತೆಲ್ಲ ನಾಳೆ ಹಾಗೆ ಆಗತ್ತೆ, ಸುಮ್ಮನೆ. ಏನೋದು ಮದುವೆಗಿದೆ ಅಂತ ಇದ್ಯಾ? ಅದೇಣ್ಣ, ಇವ್ರ ಮಗಳನ್ನ ಅರ್ಜೆಂಟ್ ಆಗಿ ಮದುವೆ ಮಾಡಿಸ್ಬೇಕು ಅಂತ. ಅದನ್ನ ಮಾಡಿಸ್ರಾಯ್ತು. ಅಲ್ಲಣ್ಣ, ಇವ್ರ ಮಗಳನ್ನ ನೀನೇ ಮದುವೆ ಆಗ್ತೀಯ ಅಂತ ಅಂತ ಹಂಗಂತ ತಾನೇ ಹೇಳಿಲ್ಲ, ಇವ್ರೇ ಹೇಳಿದ್ರು. ನಾನ್ ಹಂಗೆಲ್ಲ ಹೇಳ್ತೀನ? ನಮ್ಮ ಅಣ್ಣನ್ ಕೇಳ್ಕೊಂಡ್ಬಿಟ್ಟು ಹೇಳ್ತೀನಿ ಹಿಂದೆ. ಅಷ್ಟೊತ್ತಿಗೆ ವಾಲ್ಗಾನೆ ತಂದ್ಬಿಟ್ಟವ್ರೆ. ಸುಮ್ನೆ ರೀ, ಎಲ್ಲ ಆಗತ್ತೆ. ನನ್ ಮಗಳು ಒಪ್ಕೊಂಡ್ಬಿಟ್ರಂತೆ. ನೀವ್ ಎಲ್ಲಿ ಮದುವೆ ಮಾಡ್ಕೊಂಡ್ರು ನನ್ನ ಅಭ್ಯಂತರ ಇಲ್ಲ. ಈಗ್ಲೇ ಇಲ್ಲೇ ತಾಳಿ ಕಟ್ಬಿಡಿ, ಅಕ್ಷತೆ ಕಾಳು ಹಾಕ್ಬಿಡ್ತೀನಿ. ಕುತ್ಕೊಳ್ಳಯ್ಯ, ಒಮ್ಮೆ ಅಂತ ನನ್ ಮಗಳು, ನನ್ ಮಗಳು ಈಕಿ ನನ್ ಮಗಳು. ಕುತ್ಕೊಳ್ಳಯ್ಯ. ತಾಳಿ ನನ್ ಮಗಳು ಕುತ್ತಿಗೆ ಅವ್ರು ಕಟ್ತಾರೆ. ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಹೇಳಿರೋದು. ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ತೀನಿ. ನನ್ನ ಮಗಳಿಗೆ ಹೆಣ್ಣು ಹೆತ್ತವ್ರು ನಡ್ಕೊಳ್ಳೋ ರೀತಿನ ಇದು? ಒಂದು ಹೆಣ್ಣಿಗೆ ಮದುವೆ ಮಾಡೋ ರೀತಿನ ಇದು? ಮದುವೆ ಅಂದ್ರೆ ಹೆಣ್ಣು ಗಂಡು ಒಬ್ಬರೊಬ್ಬರನ್ನ ಒಪ್ಪಿ ಸಮ್ಮತಿಸಿದಾಗ್ಲೇ ಅದಕ್ಕೆ ಮದುವೆ ಅಂತಾರೆ. ಹೆಣ್ಣೆತ್ತವ್ರ ಮನೆಗೆ ಗಂಡೋರು ಹೋಗಿ ಮಾತುಕತೆ ಆದ್ಮೇಲೆ ಆ ಹೆಣ್ಣನ್ನ ಮನೆ ತುಂಬಿಸ್ಕೋತಾರೆ. ಅದು ನಮ್ಮ ಸಂಪ್ರದಾಯ. ಆದ್ರೆ ನೀವು ಕುರಿ ಇಲ್ಲ ಸಂತೆಗೆ ಹೇಳ್ಕೊಂಡ್ಬಂದು ಅರಾಜ್ ಹಾಕೋ ರೀತಿ ನಡ್ಕೋತಾ ಇದ್ದೀರಲ್ಲ, ಇದು ಸರಿನಾ? ನಿಮ್ ತಮ್ಮನೇ ಹೇಳ್ದಪ್ಪ, ನಮ್ಮ ಅಣ್ಣ ಮದುವೆಗೆ ಒಪ್ಕೊಂಡಿದ್ದಾನೆ, ಬಂದ್ ಹೆಣ್ಣು ನೋಡೋದಕ್ ಪುರ್ಸೊತ್ತಿಲ್ಲ, ನೀವೇ ಹೆಣ್ಣನ್ ಕರ್ಕೊಂಡ್ ಬನ್ನಿ ಅಂತ. ದೊಡ್ಡ ಮನುಷ್ಯ ಅವನು ಹೇಳ್ದ, ನೀವು ಕರ್ಕೊಂಡು ಬಂದ್ರಿ. ಇನ್ನೂ ಏನೋ ಮಾಡು ಅಂತ ಹೇಳ್ತಾನೆ, ನೀವು ಮಾಡ್ತೀರಾ? ಹೋಗ್ರಿ, ಕರ್ಕೊಂಡು ಹೋಗ್ರಿ, ಹೋಗ್ರಿ. ನನ್ ಕ್ಷಮಿಸಣ್ಣ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ನಾನ್ ಓದಕ್ಕೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರೆ ನೀನ್ ನೋಡ್ಕೊಳ್ಳೋರು ಯಾರಣ್ಣ? ಅದಕ್ಕೆ ನಾನು ಹೋಗಕ್ ಮುಂಚೆ ನಿನಗ್ ಮದ್ವೆ ಮಾಡ್ಸೋಣ ಅಂತ ಏರ್ಪಾಡು ಮಾಡಿದೆ. ತಪ್ಪಣ್ಣ. ನೀನೀಗ ಮಾಡಿದ್ದಕ್ಕೆ ಬೇಜಾರಿಲ್ಲ ಕಣೋ. ನಿನಗೂ ಬದುಕಿ ಅಂತ ಬಂದ್ಬಿಟ್ರೆ ನಾನ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿನ ಇಲ್ಲಿ ದೂರ ಮಾಡ್ಕೊಂಡ್ಬಿಡ್ತೀನೋ ಅನ್ನೋ ಭಯ. ಹಾಗಾದ್ರೆ ನೀನ್ ಮದ್ವೆನೇ ಆಗಲ್ವಣ್ಣ? ಆಗ್ತೀನಿ ಕಣೋ, ಮದುವೆ ಆಗ್ತೀನಿ. ನೀನು ಓದಿ ದೊಡ್ಡ ವಿದ್ಯಾವಂತನಾಗಿ ನಿನ್ನ ಕಾಲ ಮೇಲೆ ನೀನ್ ನಿಂತು ನಿನ್ ಜವಾಬ್ದಾರಿನ ಹೊರಬೇಕು. ಆಮೇಲೆ ನಾನು ಮದುವೆ ಆಗ್ತೀನಿ. ಆದ್ರೂ ಅಣ್ಣ, ನೀನ್ ಮದ್ವೆ ಆದ್ರೆ ನೋಡು, ನೀನು ಮತ್ತೆ ಮದುವೆ ಆಗಿದೆ ಅಂದ್ರೆ ನಿನ್ಗೆ ಹಂಗಲ್ಲ. ನೋಡು, ಇದು ಸರಿ. ಬೇಗ ಅತ್ತೆ ಹತ್ರ ಬೇಗ ಹತ್ತು ಬರ್ಲಣ್ಣ. ನೋಡು, ಆಗಾಗ ನೀನು ನೋಡೋದಕ್ಕೆ ಬರ್ತಾ ಇರ್ತೀನಿ. ವಾರ ಕಾಗದ ಹಾಕ್ತಾರೋ. ಹೊಸ ಜಾಗ, ಯಾರ ಹತ್ರನೂ ತಂಟೆ ತರ ಇಟ್ಕೋಬೇಡ. ಚೆನ್ನಾಗಿ ಓದಿ ವಿದ್ಯಾವಂತನಾಗ್ಬೇಕು. ಹೆಂಗಸ್ರೆ ಸೆಂಟಿಮೆಂಟ್ ಬಿಡ್ತಾವ್ರೆ, ಈ ಗಂಡಸರು ಶುರು ಹಚ್ಕೊಂಡ್ರಲ್ಲ. ಸಮಯ ಹತ್ತಿ ಹತ್ತಿ ಬೇಗ ರೈಟ್ ಹೇಳ್ಬೇಕು. ಬರ್ತಾನೆ ಇರ್ರಿ. ಹತ್ತಿ ಹತ್ತಿ ಒಳಗೋಗ. ಹತ್ತಿ ಸಮಯ ರೈಟ್ ರೈಟ್.
ಸೂರ್ಯ, ನೀನ್ ಬೆಂಗಳೂರು ಹೋಗ್ಲಿಲ್ವಾ? ಇಲ್ಲಣ್ಣ, ಕೋಪ ಮಾಡ್ಕೋಬೇಡ ಕಣಣ್ಣ. ನಿನ್ನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣಣ್ಣ. ನೀನ್ ಹೊಡೆದ್ರು ಸರಿ, ಬಡಿದ್ರು ಸರಿ, ನಾನ್ ನಿನ್ ಬಿಟ್ಟು ದೂರ ಹೋಗಲ್ಲಣ್ಣ, ದೂರ ಹೋಗಲ್ಲ. ಸೂರ್ಯ, ಇನ್ನು ಚಿಕ್ಕ ಮಗು ತರ ಆಡಿದ್ರೆ ಹೇಗೆ? ಇನ್ನು ಭವಿಷ್ಯದ ಗತಿ ಏನು? ಛೆ! ಸೂರ್ಯ, ನಿನ್ನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀನೋ. ನೀನೊಬ್ಬ ವಿದ್ಯಾವಂತನಾಗಿ ಮಾಡಿ, ಈ ಊರು ಒಬ್ಬ ದೊಡ್ಡ ಮನುಷ್ಯನಾಗಿ ಮಾಡಿ, ಭರತನದಲ್ಲೇ ಬೆಂದು ಪರಲೋಕ ಸೇರ್ಕೊಂಡ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ಬೇಕು ಅನ್ನೋ ನನ್ನ ಆಸೆನ ಮನಪಾಲು ಮಾಡ್ಬೇಡುವ. ನೀ ಕೈ ಮುಗಿತಾನ. ಇಲ್ಲಣ್ಣ, ಬೇಜಾರು ಮಾಡ್ಕೊಂಬೇಡ ಕಣಣ್ಣ. ಇನ್ಮೇಲೆ ನಿನ್ನ ಮನ್ಸಿಗೆ ನೋವಾಗುವಾಗ ಯಾವತ್ತೂ ನಡ್ಕೊಳ್ಳಲ್ಲ. ಪಟ್ಟಣದಲ್ಲಿ ಇದ್ಕೊಂಡು ಚೆನ್ನಾಗಿ ಓದಿ ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಖಂಡಿತ ನೆರವೇರಿಸ್ತೀನಿ. ಇಲ್ಲಿ ನಿತಿನ್ ಯಾರು? ಆ ರೂಮ್ನಲ್ಲಿದ್ದಾರೆ, ಹೋಗಿ. ಕಮೇನ್. ಯಾರು ನೀವು? ಯಾರು ಬೇಕು? ನಿತಿನ್ ಯಾರು? ನಾನೇ. ನೀವ್ಯಾರು? ನಾನು ಅಗ್ನಿ ಅಂತ, ಸೂರ್ಯನ ಅಣ್ಣ. ನನ್ನ ತಮ್ಮ ಸೂರ್ಯ ಹೇಗ್ ಸತ್ತ, ಯಾಕೆ ಸತ್ತ ಅಂತ ಸ್ವಲ್ಪ ಹೇಳ್ತೀರಾ? ಪೊಲೀಸ್ನವರು ಆತ್ಮಹತ್ಯೆ ಅಂತ ರಿಪೋರ್ಟ್ ಬರೆದಿದ್ದಾರೆ. ಆದ್ರೆ ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹೇಳಿ ಅಲ್ಲ ಅಂತ ನನಗೆ ಗೊತ್ತು. ದಯವಿಟ್ಟು ಹೇಳ್ತೀರಾ ನನ್ನ ತಮ್ಮ ಹೇಗ್ ಸತ್ತ ಅಂತ? ಇಲ್ಲಿ ನೋಡಿ, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಏನಾಯ್ತು ಅಂತ ಹೇಳಿ, ಹೇಳಿ ಏನಾಯ್ತು ಅಂತ. ನೀವಾದ್ರೂ ಹೇಳಿ, ನೀವಾದ್ರೂ ಹೇಳಿ, ಹೇಳಿ, ದಯವಿಟ್ಟು ಹೇಳಿ, ಏನಾಯ್ತು ಅಂತ ಹೇಳಿ. ನಾನು ಸೂರ್ಯನಿಗೆ ಮಾತ್ರ ಅಣ್ಣ ಅಲ್ಲ, ನಿಮ್ಮ ಅಣ್ಣ ಅಂತ ತಿಳ್ಕೊಂಡು ನನ್ನ ತಮ್ಮನಿಗೆ ಏನಾಯ್ತು ಅಂತ ಹೇಳಿ, ಹೇಳಿ, ದಯವಿಟ್ಟು ಹೇಳಿ. ನೋಡಿ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲು ಬೇಕಾದ್ರೂ ಬಿಡ್ತೀನಿ. ನಿಮ್ ತಮ್ಮ ಸೂರ್ಯ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ನನಗೆ ಗೊತ್ತಿತ್ತು ಅವನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವನಿಗೇನೋ ಹಾಗೇ ಸತ್ತಿದ್ದಾನೆ ಅಂತ. ನನ್ನ ಆತ್ಮಸಾಕ್ಷಿ ಹೇಳ್ತಾ ಇತ್ತು. ಅವನ್ ಯಾರಾದ್ರೂ ಕೊಲೆ ಮಾಡಿದ್ರ? ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸೀತೆ ಮಾಯಾ ಮೃಗನ ಬಂಗಾರ ಜಿಂಕೆ ಅಂತ ಆಸೆ ಪಟ್ಟು ಅಪಾಯದಲ್ಲಿ ಸಿಗಾಕೊಂಡ ಹಾಗೆ ನಿಮ್ ತಮ್ಮ ಬಿಂದು ಅನ್ನೋ ಹುಡುಗಿನ ಪ್ರೀತಿಸಿ ನಿಮ್ ತಮ್ಮ ಮತ್ತೆ ಬಿಂದು. ನನ್ನ ತಮ್ಮ ಬಿಂದು ಅನ್ನೋ ಹುಡುಗಿನ ಪ್ರೀತಿ ಮಾಡಿದ್ದ? ಯಾರ ಹುಡುಗಿ? ಅವಳದ್ ಯಾವ ಊರು? ಇದೇ ಊರಿನವಳು. ಮಾಫಿಯಾ ದೊರೆಗಳು ಅಂದ್ರೆ ರೌಡಿ ಕೊಲೆಗಡಕರ ತಂಗಿ. ಅವ್ರ ಮನೆಯಲ್ಲಿ ಏನೇ ಕಾರ್ಯ ಸಮಾರಂಭ ನಡೆದ್ರು ನನ್ನನ್ನ ವಿಡಿಯೋ ಕವರೇಜ್ಗೆ ಅಂತ ಕರಿತಾ ಇದ್ರು. ಆವತ್ತು ನನ್ನ ಜೊತೆ ವಿಡಿಯೋ ಕವರೇಜ್ಗೆ ಅಂತ ನಿಮ್ ತಮ್ಮ ಸೂರ್ಯನೂ ಬಂದ. ಫೋಟೋಸ್ ಚೆನ್ನಾಗಿದೆ ರೀ. ನೋಡಮ್ಮ, ನಿಮ್ ತಂಗಿನೂ ತುಂಬಾ ಚೆನ್ನಾಗಿದ್ದಾರೆ ಸರ್. ಸರ್, ಸೂರ್ಯ ಅಂತ ನನ್ನ ಕ್ಲಾಸ್ಮೇಟ್. ಹಾ, ಕ್ಯಾಸೆಟ್ಸ್ ಸರ್. ಏಯ್, ಹೇಳ್ದಷ್ಟು ಮಾಡೋ, ಸುಮ್ಮನೆ ತಲೆ ತಿನ್ಬೇಡ. ನಿನ್ಗೆ ಯಾವನ ಹೇಳಿದ್ ಹೋಗಕ್ಕೆ? ಏಯ್, ಯಾರೋ ಅದು? ಬನ್ನಾಲಾಲು ರಂಪ ತರ ಕೂತಿದ್ದಾನೆ, ಮಾತಾಡೋನ ಹತ್ರ. ಏಯ್, ಏನೋ ಅದು? ಏನೋ ವಿಷ್ಣು, ಆ ಬೋಳಿ ಮಗ ಅಟ್ಯಾಕ್ ಮಾಡಿದ್ದಾನೆ. ಸೂರ್ಯ, ಬಾರ, ಊಟ ಮಾಡು.
ರೌಡಿಗಳವರು